ಹರೇ ಕೃಷ್ಣ ಹರೇ ರಾಮ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೀನಿ. ಸುಮಾರು ದಿವಸಗಳೇ ಆಯಿತು ನಾನು ವಿಡಿಯೋನ ಮಾಡಿ, ಏಕೆಂದರೆ ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ ಆಗಿತ್ತು. ಸೊ ಹಾಗಾಗಿ ವಿಡಿಯೋನ ಮಾಡೋದಕ್ಕಾಗಲಿಲ್ಲ. ಸೊ ಆಫ್ಟರ್ ಎ ಲಾಂಗ್ ಟೈಮ್, 1-2 ತಿಂಗಳೇ ಆಯಿತು ಅಂದ್ಕೊಳ್ತೀನಿ ನಾನು ವಿಡಿಯೋ ಮಾಡಿ. ಸೊ ಈಗ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತು ನಾವು ವಾಂಗಿಬಾತನ್ನು ಮಾಡೋಣ. ವಾಂಗಿಬಾತ್ ಮಾಡಲಿಕ್ಕೆ ಯಾವ್ಯಾವ ರೀತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕಾಗುತ್ತೆ ಅಂತ ಹೇಳಿ ನೋಡೋಣ. ಮೊದಲಿಗೆ ಟೊಮೊಟೊ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಕ್ಯಾಪ್ಸಿಕಮ್ ಇಷ್ಟನ್ನು ಕೂಡ ಹೆಚ್ಚಿ ರೆಡಿ ಮಾಡಿ. ವಾಂಗಿಬಾತ್ ಅಂದಮೇಲೆ ಬದನೆಕಾಯಿದಲ್ಲೇ ವಾಂಗಿಬಾತ್ ಮಾಡೋದಕ್ಕಾಗತ್ತಾ? ಸೊ ಬದನೆಕಾಯಿನ ಹೆಚ್ಚಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇದು ಕಪ್ಪಾಗೋದಿಲ್ಲ ನೀರೊಳಗಡೆ ಹಾಕಿದರೆ ಅಂತ ಹೇಳಿ. ಹಾಗೆಯೇ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ, ಅಕ್ಕಿನ ಕೂಡ ತೊಳೆದಿಟ್ಕೊಂಡಿದ್ದೀನಿ. ವಾಂಗಿಬಾತ್ ಪೌಡ್ರನ್ನ ನಾವು ಮನೇಲೇ ರೆಡಿ ಮಾಡ್ಕೊಳ್ಳುವ. ಮೊದಲಿಗೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಎಲ್ಲ ನೋಡ್ಕೊಳ್ಳೋಣ. ಜೀರಿಗೆ, ಲವಂಗ, ಮೆಣಸು, ಹಾಗೆ ಇಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ, ಹಾಗೆ ಮೆಂತ್ಯ. ಅದು ಸಣ್ಣ ಸಣ್ಣದಾಗಿ ಕಾಣಿಸ್ತಿರ್ಬೋದು, ಅದು ಸಪ್ರೇಟಾಗಿ ಇಡೋಕ್ಕೆ ಹೋದೆ, ಬಟ್ ಅದರೊಳಗಡೆ ಮಿಕ್ಸಪ್ ಆಗಿಬಿಟ್ಟಿದೆ. ಜಾಯಿಕಾಯಿ, ಪತ್ರೆ, ಚಕ್ಕೆ, ಏಲಕ್ಕಿ. ಸೊ ಇಷ್ಟನ್ನು ಕೂಡ ಪೌಡ್ರ್ ಮಾಡಲಿಕ್ಕೆ ಬೇಕಾಗುತ್ತೆ. ಮೊದಲು ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ಳೋಣ. ಬಾಣಲಿ ಬಿಸಿ ಆದ ನಂತರ ಅದಕ್ಕೆ ಎಣ್ಣೆ ಕೂಡ ಹಾಕ್ಕೊಂಡು ಅದನ್ನು ಕೂಡ ಬಿಸಿ ಮಾಡ್ಕೊಳ್ಳೋಣ. ಈಗ ನಾವು ಮಸಾಲೆಗೆ ಅಂತ ಎತ್ತಿಟ್ಕೊಂಡಿದ್ವಲ್ಲ, ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಇದನ್ನು ನಾವು ಹುರ್ಕೊಳ್ಳೋಣ. ಹಾಗೆ ಇಲ್ಲಿ ಒಣಮೆಣಸಿನ್ಕಾಯಿ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾವಿವಾಗ ಕರಿಬೇವು ಕೂಡ ಸೇರಿಸ್ಕೊಳ್ಳೋಣ. ಒಂದೊಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿಕೊಂಡು ಹುರ್ಕೊಳ್ತಾ ಹೋಗೋಣ. ಈಗ ಇದಕ್ಕೆ ಅರಿಶಿನ ಸೇರಿಸ್ಕೊಳ್ಳೋಣ, ಮತ್ತು ಹುರ್ಕೊಳ್ಳೋಣ. ಅದಾದಮೇಲೆ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೆ ಹುರ್ಕೊಂಬಿಟ್ಟು ತಣ್ಣಗಾಗಲಿಕ್ಕೆ ಬಿಡೋಣ. ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ಪೌಡರ್ನ ಮಾಡಿಕೊಂಡ್ರೆ ವಾಂಗಿಬಾತ್ ಪೌಡರು ರೆಡಿ ಆಯಿತು. ಈಗ ವಾಂಗಿಬಾತನ್ನು ಹೇಗೆ ಮಾಡೋದು ಅಂತ ನೋಡೋಣ. ಪೌಡ್ರು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಮತ್ತು ಒಂದು ಕುಕ್ಕರ್ ತೊಗೊಂಡು ಅದನ್ನು ಕೂಡ ಬಿಸಿ ಆಗೋಕ್ಕೆ ಇಟ್ಕೊಂಡು, ಅದು ಬಿಸಿಯಾದ ನಂತರ ಅದಕ್ಕೆ ಎಣ್ಣೆ ಹಾಕ್ಕೊಂಡು, ಇದು ಕೂಡ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಗೆ ಸಾಸಿವೆನ ಹಾಕ್ಕೊಂಡು ಚಟಪಟ ಅಂತ ಹೇಳಿ ಸೌಂಡ್ ಬರೋ ತನಕ ಬಿಡೋಣ. ಸೊ ಇದಾದ್ಮೇಲೆ ನಂತರ ಇದಕ್ಕೆ ಕ್ಯಾಪ್ಸಿಕಮ್ ಹಾಗೆ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈರುಳ್ಳಿ ಕ್ಯಾಪ್ಸಿಕಮ್ ಎರಡು ಕೂಡ ಫ್ರೈ ಆದ ನಂತರ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರುವಂತಹ ಬದನೆಕಾಯಿನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಬದನೆಕಾಯಿ ಹಾಕಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಫ್ರೈ ಆದಮೇಲೆ ನಾವು ವಾಂಗಿಬಾತ್ ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡಿದ್ದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಟೊಮೊಟೊ ಕೂಡ ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಇದನ್ನು ಫ್ರೈ ಮಾಡಲಿಕ್ಕೆ ಬಿಡೋಣ. ನಾನು ಮಾಡ್ಕೊಂಡಿದ್ನಲ್ಲ ವಾಂಗಿಬಾತ್ ಪೌಡರು ಇನ್ನೂ ಸ್ವಲ್ಪ ಮಿಕ್ಕಿದೆ. ಸೊ ನಾನು ನೆಕ್ಸ್ಟ್ ಸತಿ ಅದನ್ನು ಏರ್ ಟೈಟ್ ಬಾಕ್ಸಿಗೆ ಹಾಕಿಟ್ಕೊಂಡು ಯೂಸ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ವಾಂಗಿಬಾತ್ ಮಾಡಿದಾಗ. ಸೊ ವಾಂಗಿಬಾತ್ ಪೌಡ್ರ್ ಇದ್ಬಿಟ್ರೆ ಅಂತೂ ಬೇಗ ಮಾಡ್ಕೊಂಬಿಡ್ಬೋದು. ಸೊ ಒಂದು ಸತಿ ಮಾಡಿಟ್ಕೊಂಡ್ರೆ ಸಾಕು, ಅದು ನಾವು ಹೆಚ್ಚು ಕಮ್ಮಿ 1 ತಿಂಗಳು ತನಕ ಯೂಸ್ ಮಾಡ್ಕೊಬೋದು, ಏನೂ ಹಾಳಾಗೋದಿಲ್ಲ, ಕೆಡೋದಿಲ್ಲ. ಸೊ ಟೊಮೊಟೊ ಎಲ್ಲ ಫ್ರೈ ಆದ ನಂತರ ಇದಕ್ಕೆ ನಾನು ನೀರನ್ನು ಸೇರಿಸ್ಕೊಂಡು ನೀರು ಕುದಿ ಬರೋದಕ್ಕೆ ಬಿಡ್ತೀನಿ. ಕುದಿ ಬಂದಮೇಲೆ ಅದಕ್ಕೆ ನಾನು ಇಲ್ಲಿ ಹಸಿ ಬಟಾಣಿನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಅಕ್ಕಿ ಕೂಡ ಸೇರಿಸ್ಕೊಳ್ಳೋಣ. ಈಗ ನಾನು 1 ಲೋಟ ಅಕ್ಕಿಗೆ 2 ಲೋಟ ನೀರಿನಂತೆ ತೊಗೊಂಡಿದ್ದೀನಿ. ಸೊ ಈಗ ನೋಡಿ ಕುದೀತಾ ಇದೆ. ಸೊ ಇವಾಗ ನಾವು ಲಿಡ್ನ ಕ್ಲೋಸ್ ಮಾಡಿ 1 ಅಥವಾ 2 ವಿಷಲ್ ಹಾಕಿಸ್ಕೊಂಡ್ರು ಆಯಿತು, ವಾಂಗಿಬಾತ್ ರೆಡಿ ಆಗುತ್ತೆ. ರಶ್ಮಿ ಫ್ರೆಂಡ್ಸ್, ವಾಂಗಿಬಾತ್ ಮಾತ್ರ ತುಂಬಾ ಟೇಸ್ಟಿ ಆಗಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.